ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ ರಾವಪ್ಪ ನೆಡೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ನಾನು ಇಂದು ನಿಮಗೆ ಪೀನ ಮಸೂರದ ಎದುರಿಗೆ ಒಂದು ವಸ್ತುವನ್ನು ಸಂಗಮ ಬಿಂದು F1 ಮತ್ತು ಧ್ರುವ ಕೇಂದ್ರ Oದ ಮಧ್ಯದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ವಸ್ತುವಿನಿಂದ ಹೊರಡುವ ಒಂದು ಬೆಳಕಿನ ಕಿರಣವು ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಮಸೂರದಲ್ಲಿ ವಕ್ರೀಭವನ ಹೊಂದಿ ಇನ್ನೊಂದು ಬದಿಯ ಸಂಗಮ ಬಿಂದು F2ದ ಮೂಲಕ ಹಾಯ್ದು ಹೋಗುತ್ತದೆ. ಅದೇ ರೀತಿ ಅದೇ ವಸ್ತುವಿನಿಂದ ಹೊರಡುವ ಇನ್ನೊಂದು ಕಿರಣವು ಮಸೂರದ ಧ್ರುವ ಕೇಂದ್ರ Oದ ಮೂಲಕ ವಕ್ರೀಭವನ ಹೊಂದದೆ ಇನ್ನೊಂದು ಬದಿಯಲ್ಲಿ ನೇರವಾಗಿ ಚಲಿಸುತ್ತದೆ. ಈ ಎರಡೂ ಕಿರಣಗಳು ಮುಂದಕ್ಕೆ ಚಲಿಸಿದಂತೆ ಇವುಗಳ ನಡುವಿನ ಅಂತರವು ಹೆಚ್ಚುತ್ತಾ ಹೋಗುತ್ತದೆ. ಅಂದರೆ ಇವು ಛೇದಿಸಲು ಸಾಧ್ಯವಿಲ್ಲ ಮತ್ತು ಪ್ರತಿಬಿಂಬ ಉಂಟಾಗಲು ಸಾಧ್ಯವಿಲ್ಲ. ಈ ಎರಡೂ ಕಿರಣಗಳನ್ನು ಕಾಲ್ಪನಿಕವಾಗಿ ಹಿಂದಕ್ಕೆ ಬೆಳೆಸಿಕೊಂಡಾಗ ಅವು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ. ಅಂದರೆ ಪ್ರತಿಬಿಂಬವು ಇಲ್ಲಿಯೇ ಉಂಟಾಗಿರುತ್ತದೆ. ಇನ್ನು ಈ ಪ್ರತಿಬಿಂಬದ ಲಕ್ಷಣವೆಂದರೆ ಮೊದಲನೆಯದಾಗಿ ಸ್ಥಾನ, ವಸ್ತು ಇರುವ ಕಡೆ ವಸ್ತುವಿನ ಹಿಂಭಾಗದಲ್ಲಿ. ಎರಡನೆಯದಾಗಿ ಗಾತ್ರ, ವಸ್ತುವಿಗಿಂತಲೂ ದೊಡ್ಡದು ಅಂದರೆ ವರ್ಧಿಸಿದ. ಮೂರನೆಯದಾಗಿ ಸ್ವಭಾವ, ನೇರವಾಗಿದ್ದು ಇದು ಮಿಥ್ಯ ಪ್ರತಿಬಿಂಬವಾಗಿದೆ. ಅಂದರೆ ಈ ಪ್ರತಿಬಿಂಬವನ್ನು ಪರದೆಯ ಮೇಲೆ ಸೆರೆ ಹಿಡಿಯಲು ಸಾಧ್ಯವಿಲ್ಲ. ಧನ್ಯವಾದಗಳು.